ನಮಸ್ಕಾರ. 64 ಚಾನೆಲ್ನ ಮನಿ ಮ್ಯಾಟರ್ಸ್ ವಿಭಾಗಕ್ಕೆ ಸ್ವಾಗತ. ಇವತ್ತು ನಾವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಕೆ ಯುವರಾಜ ಸರ್ ಜೊತೆ ಇದ್ದೀವಿ. ಸರ್, ಶೋಗೆ ಸ್ವಾಗತ. ಸರ್, NPS ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ತುಂಬಾ ಕೇಳ್ಪಡ್ತಾ ಇದೀವಿ. ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಇತ್ತು, ದಯವಿಟ್ಟು ಅದನ್ನ ನೀವು ಕ್ಲಿಯರ್ ಮಾಡ್ಕೊಡ್ಬೇಕಾಗಿ ಅಂತ ಕೇಳ್ಕೊತೀವಿ. ಸೊ ನಮ್ಮ ಮೊದಲನೇ ಪ್ರಶ್ನೆ, NPS ಅಂದ್ರೆ ಏನು, ಇದು ಯಾವಾಗ ಶುರುವಾಯ್ತು? ಧನ್ಯವಾದಗಳು ಚಂದನ್. NPS ಅಂದ್ರೆ ಮುಖ್ಯವಾಗಿ ಅದು ಶಾರ್ಟ್ ಫಾರ್ಮ್ NPS ಅಂತ ಕರೆಯೋದು. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಮತ್ತೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಎಕ್ಸ್ಪಾನ್ಷನ್ ಹೇಳ್ತೀವಿ ಅದನ್ನ. ಇದು ಮೊದಲನೇದ ಪ್ರಾರಂಭವಾಗಿದೆ 2004ನೇ ಇಸ್ವಿನಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಅಂತ ಪ್ರಾರಂಭವಾಯಿತು. ಅದಾದ ನಂತರ 2009ನೇ ಇಸ್ವಿ 1/5/2009 ಮೇ 1 2009ನೇ ಇಸ್ವಿನಲ್ಲಿ ಎಲ್ಲಾ ಸಿಟಿಸನ್ಸ್ ಕೂಡ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಲೋ ಮಾಡಿದ್ರು, ಎಕ್ಸ್ಟೆನ್ಷನ್ ಮಾಡಿದ್ರು. ಅದ ನಂತರ ಇದು ಹೇಗೆ ಅಂದ್ರೆ IRDA ಹೇಗೆ ಇನ್ಶೂರೆನ್ಸ್ ಹೇಗೆ ರೆಗ್ಯುಲೇಟ್ ಮಾಡ್ತಾರೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ, ಅದೇ ರೀತಿ NPS ನ ರೆಗ್ಯುಲೇಟ್ ಮಾಡೋದಕ್ಕೆ PFRD ಅಂತ ಇದೆ, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಇವರು ರೆಗ್ಯುಲೇಟ್ ಮಾಡ್ತಾರೆ. 2004ನೇ ಇಸ್ವಿಯಿಂದ ಗವರ್ಮೆಂಟ್ ಎಂಪ್ಲಾಯಿ ಸ್ಟಾರ್ಟ್ ಆಯ್ತು, 2009 ಎಲ್ಲರಿಗೂ ಸ್ಟಾರ್ಟ್ ಆಯ್ತು. ಓಕೆ ಸರ್, ನಮ್ಮ ಎರಡನೇ ಪ್ರಶ್ನೆ, ಈ NPS ನ ಪ್ರಯೋಜನನ ಯಾರ್ಯಾರು ಪಡ್ಕೋಬಹುದು ಮತ್ತೆ ಹೇಗೆ ಇನ್ವೆಸ್ಟ್ ಮಾಡಬಹುದು? ಮುಖ್ಯವಾಗಿ NPS ಯಾರು ಬೇಕಾದ್ರೂ ಯಾರು ಬೇಕಂದ್ರೆ 18 ವರ್ಷ ಆಗಿದ್ದವರು ಎಲ್ಲಾ ಸಿಟಿಸನ್, ಇಂಡಿಯಾದಲ್ಲಿರೋ ಎಲ್ಲಾ ಸಿಟಿಸನ್ಸ್ ಓಪನ್ ಮಾಡಬಹುದು. ಅದರಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಅದ್ ಹೇಗೆಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಮ್ಯಾಂಡೇಟರಿ ಆಗಿದೆ NPS. ಈಗ 2004ನೇ ಇಸ್ವಿ ನಂತರ ಪೆನ್ಷನ್ ಇಲ್ಲದೆ ಇರೋದ್ರಿಂದ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಮೊದಲೆಲ್ಲ ಹೇಗಿತ್ತು ಆತರ ಡಿಫೈನ್ಡ್ ಪೆನ್ಷನ್ ಪ್ಲಾನ್ ಅಂತ ಇತ್ತು. ಆ ಪೆನ್ಷನ್ ಪ್ಲಾನ್ ಇಲ್ಲದೆ ಇರೋದ್ರಿಂದ ಅವರು NPS ಅನ್ನ ಸ್ಟಾರ್ಟ್ ಮಾಡಿದ್ರು. 2004ನೇ ಇಸ್ವಿ ನಂತರ ಯಾರು ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಜಾಯಿನ್ ಆಗಿದೆ ಅವ್ರಿಗೆ ಪೆನ್ಷನ್ ಇರಲ್ಲ. ಅದ್ರ ಬದಲಿಗೆ NPS ಅಂತ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಎಂಪ್ಲಾಯರ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡಿ ಆ ಅಮೌಂಟ್ ಅದನ್ನ ಅಕ್ಯುಮುಲೇಷನ್ ಮಾಡಿ ಅಲ್ಲಿಂದ ಪೆನ್ಷನ್ ಡಿಸೈಡ್ ಆಗಿಲ್ಲ. ಡಿಫೈನ್ಡ್ ಪೆನ್ಷನ್ ಅಲ್ಲ, ಇದು ಡಿಫೈನ್ಡ್ ಕಾಂಟ್ರಿಬ್ಯೂಷನ್ ಪ್ಲಾನ್ ಅಂತ ಇದ್ರಲ್ಲಿ ಬರುತ್ತೆ. NPS ಕಮ್ಸ್ ಅಂಡರ್ ಡಿಫೈನ್ಡ್ ಕಾಂಟ್ರಿಬ್ಯೂಷನ್. ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೀವೋ ಅಷ್ಟು ಕಾಂಟ್ರಿಬ್ಯೂಷನ್ ತಕ್ಕನಾಗಿ ನಮ್ಗೆ ಪೆನ್ಷನ್ ಬರುತ್ತೆ. ಪ್ರೈವೇಟ್ ಎಂಪ್ಲಾಯೀಸ್ ಅಲ್ಲಿ, ಪ್ರೈವೇಟ್ ಕಂಪನಿ ಎಂಪ್ಲಾಯರ್ ಕೂಡ ಇದನ್ನೆಲ್ಲ ಕಂಪನಿಗಳು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಗವರ್ಮೆಂಟ್ ಹೇಗಿತ್ತು ಅದೇ ರೀತಿ ಎಲ್ಲ ಪ್ರೈವೇಟ್ ನಲ್ಲಿ ಪ್ರಾರಂಭ ಮಾಡಿ NPS ಅಕೌಂಟ್ ಓಪನ್ ಮಾಡಿಸಿ ಅವ್ರ ಎಂಪ್ಲಾಯರ್ಗೂ ಕೂಡ ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದ ಮಾಡ್ತಿದ್ದಾರೆ, ಎಂಪ್ಲಾಯಿ ಕೂಡ ಕಾಂಟ್ರಿಬ್ಯೂಷನ್ ಮಾಡೋ ತರ ಮಾಡಿದ್ದಾರೆ. ಇದು ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕು ಪ್ರಾನ್ ನಂಬರ್ ಅಂತ ಬೇಕಾಗುತ್ತೆ. ರಿಟೈರ್ಮೆಂಟ್ಗೆ ಒಂದು ಅಕೌಂಟ್ ನಂಬರ್, ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಹೇಳ್ತೀವಿ. ಪ್ಯಾನ್ ನಂಬರ್ ಹೇಗಿದೆ ಅದೇ ರೀತಿ ನಮ್ಗೆ NPS ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಪ್ರಾನ್ ನಂಬರ್ ಅಂತ ಬೇಕಾಗತ್ತೆ. ಅದನ್ನ ಓಪನ್ ಮಾಡ್ಬೇಕು. ಅದೆಲ್ಲ ಓಪನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ವೆಬ್ಸೈಟ್ ಇದೆ, NPS ವೆಬ್ಸೈಟ್ ಇಂದ ಮಾಡ್ಬೋದು, ಅಥವಾ ಪೋಸ್ಟ್ ಆಫೀಸ್ ಮುಖಾಂತರ ಮಾಡ್ಬೋದು, ಅಥವಾ ಎಂಪ್ಲಾಯರ್ ಮುಖಾಂತರ ಎಂಪ್ಲಾಯರ್ ಏನು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಓಪನ್ ಮಾಡ್ಬೋದು. NPSCRA.NSDL.co.in ಅಂತ ಇದು ಬರುತ್ತೆ, ಅಲ್ಲಿ ಓಪನ್ ಮಾಡ್ಬೋದು. ಅದನ್ನ ಜೊತೆಗೆ ಯಾರ್ಯಾರು ಓಪನ್ ಮಾಡ್ಬೋದು ಅಂದ್ರೆ ರೆಸಿಡೆಂಟ್ ಇಂಡಿವಿಜುವಲ್ಸ್ ಅಂತ ಇಂಡಿಯಾದಲ್ಲಿ ಇರೋಂಥವ್ರು, NRIs ಕೂಡ ಓಪನ್ ಮಾಡ್ಬೋದು. OCI ಕಾರ್ಡ್ಗಳು ಕೂಡ NPS ಓಪನ್ ಮಾಡ್ಬೋದು. ಫಾರಿನ್ ಸಿಟಿಸನ್ಸ್ಗೆ ಇದು ಅಲೋ ಇಲ್ಲ, ಫಾರಿನ್ ಸಿಟಿಸನ್ಸ್ಗೆ ಮಾಡಕ್ ಬರಲ್ಲ, ಉಳಿದಿದ್ದೆಲ್ಲ ಇಂಡಿಯನ್ಸ್ ನಾವು ಓಪನ್ ಮಾಡ್ಬೋದು. ಸರ್, ಮತ್ತೆ ಇದು NPS ಅಲ್ಲಿ ಈ ಟೈರ್ 1 ಟೈರ್ 2 ಅಂತ ಇದೆಯಂತಲ್ಲ, ಅವೆರಡಕ್ಕೆ ಏನ್ ಡಿಫ್ರೆನ್ಸ್ ಮತ್ತೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಬೆನಿಫಿಟ್? ಮುಖ್ಯವಾಗಿ ಟೈರ್ 1 ಟೈರ್ 2 ಅಂತ ಇದೆ. ಎರಡು ಟೈರ್ 1 ಅಕೌಂಟ್ ಇದ್ರೆ ಟೈರ್ 2 ಅಕೌಂಟ್ ಓಪನ್ ಮಾಡ್ಬೋದು. ಎರಡನ್ನು ಅಂದ್ರೆ ಟೈರ್ 1 2 ಇದ್ದು 1 ಅನ್ನ ಮಾಡಕ್ ಬರಲ್ಲ, ಎರಡನ್ನು 1 ಇದ್ರೆ ಮಾತ್ರ 2 ಮಾಡ್ಬೋದು. ಟೈರ್ 1 ಅಲ್ಲಿ ಹೇಗಿದೆ ಅಂದ್ರೆ 60 ವರ್ಷದ ತನಕ ಲಾಕಿನ್ ಆಗಿರುತ್ತೆ. 60 ವರ್ಷ ಅಥವಾ ಸೂಪರ್ನ್ಯಾಷನಲ್ ಮಧ್ಯದ ರಿಟೈರ್ಮೆಂಟ್ ಆದ್ರೆ ಅಲ್ಲಿ ತನಕ ಲಾಕಿನ್ ಇರುತ್ತೆ. ಟೈರ್ 2 ನಲ್ಲಿ ವಾಲಂಟರಿ ಕಾಂಟ್ರಿಬ್ಯೂಷನ್ ಎಷ್ಟು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ವಾಪಸ್ ತೆಗಿಬೋದು, ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡೋದು. ಅದ್ರ ಟ್ಯಾಕ್ಸ್ ಬೆನಿಫಿಟ್ ಅಂತ ಏನು ಬರಲ್ಲ. ಅದೇ ಇದರಲ್ಲಿ ಟೈರ್ 1 ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ, ಹೆಚ್ಚಿಗೆ ಟ್ಯಾಕ್ಸ್ ಬೆನಿಫಿಟ್ ಇದಿರುತ್ತೆ. ಕೆಲವೊಂದು ಹೇಗ್ ಬರುತ್ತೆ ಅನ್ನೋದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಕೆಲವೊಂದು ಶೇರ್ ಮಾಡಿ ನಾನು ತೋರಿಸ್ತೀನಿ. ನೋಡಿ, ಟ್ಯಾಕ್ಸ್ ಬೆನಿಫಿಟ್ ಹೇಗಿದೆ ಅಂದ್ರೆ ಇಲ್ಲಿ ನೋಡಿ, ಟೈರ್ 1 ಅಲ್ಲಿ ಬಂದಾಗ ಇದು 3 ತರದ ಟ್ಯಾಕ್ಸ್ ಬೆನಿಫಿಟ್ ಇದೆ. ಒಂದು ಎಂಪ್ಲಾಯೀಸ್ ಕಡೆಯಿಂದ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ 80CCD1 ಅಂತ ಹೇಳ್ತೀವಿ. ಅದಕ್ಕೆ 10% ಸ್ಯಾಲರಿ ಏನ್ ಬೇಸಿಕ್ ಮತ್ತೆ DA ಏನಿದೆ 10% ತನಕ ಆಗುತ್ತೆ. 10% ತನಕ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 1.5 ಲಕ್ಷ ತನಕ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ.
ಅದಕ್ಕಿಂತ ಜಾಸ್ತಿ ಇದ್ರ ಕಾಂಟ್ರಿಬ್ಯೂಷನ್ ಮಾಡಿದ್ರು ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಬರುವಂತದ್ದು 1.5 ಲಕ್ಷ ತನಕ. ಅದು 80C ಒಳಗಡೆ ಬಂದ್ಬಿಡುತ್ತೆ. ಇನ್ನೊಂದು ಸೆಲ್ಫ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ, 80CCD1B ಅಂತ ಈ ಸೆಕ್ಷನ್ ಬರುತ್ತೆ. 50,000 ತನಕ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದಕ್ಕನ್ನ ಜಾಸ್ತಿನೂ ಮಾಡ್ಬೋದು. 50,000 ಮಾಡಿದ್ರೆ ಅದು ಟ್ಯಾಕ್ಸ್ ಬೆನಿಫಿಟ್ ನಾವು ಸೆಕ್ಷನ್ ಅಲ್ಲಿ ಬೇರೆ ಸೆಕ್ಷನ್ ತಗೋಬಹುದು. ಬೇರೆ ಹೇಗಿದೆ ಅಂದ್ರೆ 80cc ಇನ್ ಅಡಿಷನ್ ಟು 80C ಅವೆರಡು 1.5 ಲಕ್ಷ ಏನಿದೆ ಅದ್ರ ಜೊತೆಗೆ 50,000 ಎಕ್ಸ್ಟ್ರಾ ಮಾಡ್ಕೋಬಹುದು. ಮೂರನೇ ಟ್ಯಾಕ್ಸ್ ಬೆನಿಫಿಟ್ ಹೇಗಿದೆ ಅಂತ ಅಂದ್ರೆ 80CCD2 ಅಂತ ಇರುತ್ತೆ. ಈ ಸೆಕ್ಷನ್ ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ 14% ಆಫ್ ದಿ ಸ್ಯಾಲರಿ ಇದೆ. ಅವ್ರ ಸ್ಯಾಲರಿ ಅಂತ ಅಂದ್ರೆ ಬೇಸಿಕ್ ಮತ್ತೆ ಡಿ ಎರಡು ಕನ್ಸಿಡರ್ ಆಗುತ್ತೆ. 14% ಆಫ್ ದಿ ಅಮೌಂಟ್ ಇದ್ರೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ತನಕ ಎಕ್ಸಂಪ್ಷನ್ ಆಗುತ್ತೆ. ಅಂದ್ರೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅವ್ರ ಇನ್ಕಮ್ ಅಲ್ಲಿ ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ಪ್ರೈವೇಟ್ ಎಂಪ್ಲಾಯೀಸ್ಗಾದ್ರೆ 10%. ಈಗ ಜಾಸ್ತಿನೇ ಇರ್ಬೋದು. ಈಗ 1.5 ಲಕ್ಷ ಲಿಮಿಟ್ ಇಲ್ಲ. ಬೇರೆ ಸೆಕ್ಷನ್ 80CCD1 ನಲ್ಲಿ 1.5 ಲಕ್ಷ ಲಿಮಿಟ್, ಇದು ಲಿಮಿಟ್ ಇಲ್ಲ. 10% ಆಫ್ ದಿ ಬೇಸಿಕ್ ಸ್ಯಾಲರಿ ಅಂತ ಬರುತ್ತೆ. ಇದು ಔಟ್ಸೈಡ್ 80C ಮತ್ತೆ 80CTB ಎರಡು ಮೇಲ್ಗಡೆ ಏನ್ ಹೇಳ್ತೀವಿ ಅದೆರಡು ಅದರ ಬೇರೆ ಸೆಕ್ಷನ್ ಅಲ್ಲಿ ಬರುತ್ತೆ. ಲಿಮಿಟ್ ಇಲ್ಲ. ಲಿಮಿಟ್ ಅಂದ್ರೆ ಪರ್ಸೆಂಟೇಜ್ ನಮ್ಮ ಸ್ಯಾಲರಿ ಎಷ್ಟು ಬರುತ್ತೆ ಅಷ್ಟು ಲಿಮಿಟ್ ಆಗುತ್ತೆ. ಇದು ನಮ್ಮ ಟ್ಯಾಕ್ಸ್ ಬೆನಿಫಿಟ್ ಬರುವಂತದ್ದು. ಐ ಥಿಂಕ್ ಇದು ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಟ್ಯಾಕ್ಸ್ ಬೆನಿಫಿಟ್ ಜಾಸ್ತಿ ಇರೋದು. ಒಳ್ಳೆ ಡೀಟೇಲ್ಸ್ ಸರ್ ಇದು. ಮತ್ತೆ ನಾವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅಲ್ಲಿ ಫಂಡ್ ಹೇಗೆ ಅಲೋಕೇಟ್ ಆಗುತ್ತೆ ಅಂತ. ಈ NPS ಅಲ್ಲಿ ಫಂಡ್ ಅಲೋಕೇಶನ್ ಹೇಗಾಗತ್ತೆ, ನಾವು ಇದನ್ನ ಹೇಗ್ ಮಾನಿಟರ್ ಮಾಡ್ಬೋದು, ಮತ್ತೆ ನಾವು ಇದನ್ನ ಚೇಂಜ್ ಮಾಡ್ಬೋದಾ? ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಇದರಲ್ಲಿ 3 ತರದ್ದು ಇನ್ವೆಸ್ಟ್ಮೆಂಟ್ ಟೈಪ್ಸ್ ಇದೆ. ಒಂದು ಈಕ್ವಿಟಿ ಫಂಡ್ಸ್, ಈಕ್ವಿಟಿ ಅಂತ ಹೇಳ್ತೀವಿ. ಈಕ್ವಿಟಿ ಎಲ್ಲ ಅಂದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಶೇರ್ಸ್ ಮತ್ತೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 75% ಮಾತ್ರ ಅಂತ ಹೇಳ್ತೀವಿ. ಇದರಲ್ಲಿ ಟರ್ಮಿನಾಲಜಿ ಹೇಗೆ ಕೊಟ್ಟಿದ್ದಾರೆ ಇ ಅಂತ ಹೇಳ್ತೀವಿ. ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಇ ಅಂತ ಹೇಳ್ತೀವಿ. ಇನ್ನೊಂದು ಕಾರ್ಪೊರೇಟ್ ಬಾಂಡ್ ಅಂತ ಬರುತ್ತೆ. ಕಾರ್ಪೊರೇಟ್ ಬಾಂಡ್ ಅಲ್ಲದೆ ರಿಸ್ಕ್ ಸ್ವಲ್ಪ ರಿಲೇಟಿವ್ಲಿ ಈಕ್ವಿಟಿಗಿಂತ ಕಡಿಮೆ ಇರುತ್ತೆ. ಇದರಲ್ಲಿ ಜಿ ಅಂತ ಕಾರ್ಪೊರೇಟ್ ಬಾಂಡ್ ಅನ್ನ ನಾವು ಸಿ ಅಂತ ಹೇಳ್ತೀವಿ. ಅದನ್ನ ಸಿ ಅಂತ ಹೇಳಿ ಅದ್ರಲ್ಲಿ ಮ್ಯಾಕ್ಸಿಮಮ್ 100% ತನಕ somebody wants 100% ಇನ್ವೆಸ್ಟ್ಮೆಂಟ್ ಇನ್ ಕಾರ್ಪೊರೇಟ್ ಬಾಂಡ್ ಅದನ್ನು ಮಾಡಬಹುದು. ಮೂರನೇ ಕ್ಯಾಟಗರಿ ಬಂದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಇದು ಜನರಲಿ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ, ಸ್ಟಡಿ ರಿಟರ್ನ್ಸ್ ಅಂತ ಇರುತ್ತೆ. ಇದ್ರಲ್ಲೂ ಕೂಡ 100% ತನಕ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಲೋಕೇಶನ್ ಮಾಡಬಹುದು. ಇನ್ನೊಂದು 4ನೇದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಜಾಸ್ತಿ ರಿಸ್ಕ್, ಈಕ್ವಿಟಿಗಿಂತ ಹೆಚ್ಚಾಗಿ ಬೇರೆ 3 ಬಿಟ್ಟು ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಂಥದಕ್ಕೆ ಹೇಳ್ತೀವಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಮ್ಯಾಕ್ಸಿಮಮ್ 5% ಮಾತ್ರ ಇನ್ವೆಸ್ಟ್ ಮಾಡಬಹುದು. 75% ಈಕ್ವಿಟಿನಲ್ಲಿ ಕಾರ್ಪೊರೇಟ್ ಬಾಂಡ್ ಮತ್ತೆ ಗವರ್ಮೆಂಟ್ ಸೆಕ್ಯೂರಿಟೀಸ್ 100% ತನಕ ಮಾಡಬಹುದು. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅಲ್ಲಿ 5% ತನಕ ಮಾಡಬಹುದು. ಇಷ್ಟೆಲ್ಲ 4 ಆಪ್ಷನ್ಸ್ ಎಲ್ಲ ಸೇರಿ 100% ಗಿಂತ ಜಾಸ್ತಿ ಆಗಿರ್ಬೋದು. ಇದು ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿರೋದು. ಮಿನಿಮಮ್ ಎಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲೇ ಮಾಡಬಹುದು. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನ್ ತಿಳ್ಕೊಬೇಕಾಗಿರಲಿಲ್ಲ ಅಂದ್ರೆ ಆಕ್ಟಿವ್ ಚಾಯ್ಸ್ ಮತ್ತೆ ಆಟೋ ಚಾಯ್ಸ್ ಅಂತ 2 ಚಾಯ್ಸ್ ಇದೆ. ಈ 4 ಆಪ್ಷನ್ ಅಂತ ಏನ್ ಹೇಳಿದ್ವಿ, ಇದರಲ್ಲಿ 2 ತರ ಚಾಯ್ಸ್ ನಾವು ಚೂಸ್ ಮಾಡ್ಕೋಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ. ಆಟೋ ಚಾಯ್ಸ್ ಅಲ್ಲಿ ಏನಾಗುತ್ತೆ, ನಮ್ಮ ಏಜ್ ಏನಿದೆ ಏಜ್ ಮೇಲೆ ಡಿಪೆಂಡ್ ಆಗಿ 30 ವರ್ಷ ಸ್ಟಾರ್ಟ್ ಮಾಡಿದ್ರೆ 15 ವರ್ಷ ಸ್ಟಾರ್ಟ್ ಆಗುತ್ತೆ, ಅಥವಾ 50 ವರ್ಷದಲ್ಲಿ ಇತ್ತು ಅಂತಂದ್ರೆ ಅವಾಗ ನಾವು ಏಜ್ ಜಾಸ್ತಿ ಆದಾಗೆಲ್ಲ ಈಕ್ವಿಟಿ ಪರ್ಸೆಂಟ್ ಕಡಿಮೆ ಮಾಡ್ತಾ ಬರ್ತಾರೆ. ಅದ್ರಲ್ಲೂ ಮ್ಯಾಕ್ಸಿಮಮ್ 75% ಸ್ಟಾರ್ಟಿಂಗ್ ಇದ್ದಾಗ ಮಾತ್ರ. ಒಂದು ಲೈಫ್ ಸ್ಟೇಜ್ ರಿಲೇಟೆಡ್ ಅಲ್ಲಿ ನಾವು ಈಕ್ವಿಟಿ ಪರ್ಸೆಂಟ್ ಕಡಿಮೆ ಮಾಡ್ತಾ, ಫಂಡ್ ಮ್ಯಾನೇಜರ್ ಅದನ್ನ ಚೇಂಜ್ ಮಾಡ್ತಾ ಬರ್ತಾರೆ ಆಟೋ ಚಾಯ್ಸ್ ಅಲ್ಲಿ. ಅದು ಇನ್ನೊಂದು ಆಕ್ಟಿವ್ ಚಾಯ್ಸ್ ಅಲ್ಲಿ ನಾವು ಡಿಸೈಡ್ ಮಾಡ್ಬೋದು. ಆಕ್ಟಿವ್ ಚಾಯ್ಸ್ ಅಲ್ಲಿ ಹೆಂಗೆ ಅಂದ್ರೆ ನಮ್ಗೆ ನಮ್ಮ ಏಜ್ ನಾನು 75% ಈಕ್ವಿಟಿ ಇದೆ, ಐ ಕ್ಯಾನ್ ಟೇಕ್ ಮೋರ್ ರಿಸ್ಕ್ ಇವಾಗ ಅಂತ ಅಂದ್ರೆ ನಾವು ಹೆಂಗಾರ್ ಇದೀನಿ 25 ವರ್ಷ 30 ವರ್ಷ ಆಯ್ತು, ನನಗೆ ಈಕ್ವಿಟಿ ರಿಸ್ಕ್ ತಗೊಳಕ್ಕೆ ಅವಕಾಶ ಇದೆ, ನಾನು ಜಾಸ್ತಿ ಮಾಡ್ಬೋದು ಅಂದ್ರೆ 75% ತನಕ ನಾನು ಈಕ್ವಿಟಿನ ಕಂಟಿನ್ಯೂ ಎಲ್ಲಿ ತನಕ ನಾನು ಬೇಕಲ್ಲಿ ತನಕ ನಾವು ಕಂಟಿನ್ಯೂ ಮಾಡ್ಬೋದು. ಉಳಿದಿದ್ದ 25% ನಿನ್ನೆ 3 ಕ್ಯಾಟಗರೀಸ್ ಏನಿದೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ, ಆ ಆಪ್ಷನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಹೇಗೆ ಮಾಡೋದು ಅಂತ ಅಂದ್ರೆ ಬ್ಯಾಂಕ್ ಅಕೌಂಟಿಗೆ NPS ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿ ಅಲ್ಲಿ ಚೇಂಜಸ್ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಇದರಲ್ಲಿ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಪೆನ್ಷನ್ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಅದನ್ನ ಹೇಗೆ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತಲೇ LIC, SBI ಮತ್ತೆ UTI 3 ಫಂಡ್ ಮ್ಯಾನೇಜರ್ಸ್ ಇದ್ದಾರೆ ಗವರ್ಮೆಂಟ್ ಎಂಪ್ಲಾಯೀಸ್ ಮಾಡೋಂಥದ್ದು. ಬೇರೆಯವ್ರಿಗೆ ಅದರ್ ದೇನ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಪ್ರೈವೇಟ್ ಎಂಪ್ಲಾಯೀಸ್ಗೆಲ್ಲ ಇತ್ತು ಅಂತ ಅಂದ್ರೆ ನಾವೇ ಸಪ್ರೇಟ್ ಆಗಿ ಅಕೌಂಟ್ ಓಪನ್ ಮಾಡಿದ್ರೆ ಅದು ಫಂಡ್ ಮ್ಯಾನೇಜರ್ಸ್ LIC, SBI, UTI, HDFC ಇದೆ, ICIC ಇದೆ, ಮತ್ತೆ ಆದಿತ್ಯ ಬಿರ್ಲಾ ಸರ್ ಲೈಫ್ ಇದೆ, ನಿಪ್ಪಾನ್ ಇಂಡಿಯಾ, ಇಷ್ಟು ಪೆನ್ಷನ್ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ನಮ್ಗೆ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಬಹುದು. ಮಧ್ಯದಲ್ಲಿ ಯಾವಾಗ ಬೇಕಾದ್ರೆ ಚೇಂಜ್ ಮಾಡ್ಬೇಕು, ಈ ಫಂಡ್ ಮ್ಯಾನೇಜರ್ ಬೇಡ ನಾನು ಬೇರೆ ಫಂಡ್ ಮ್ಯಾನೇಜರ್ ಚೇಂಜ್ ಮಾಡ್ಬೇಕಂತ ಅದನ್ನು ಚೇಂಜ್ ಮಾಡಕ್ಕೆ ಒಂದು ಆಪ್ಷನ್ ಇದೆ.
ಆಮೇಲೆ ಒಂದು ವರ್ಷದಲ್ಲಿ 2 ಸರಿ ಸ್ವಿಚಸ್ ಮಾಡಕ್ಕೆ ಒಂದು ಆಪ್ಷನ್, ಒಂದು ಈಕ್ವಿಟಿಯಿಂದ ಡೆಟ್ಗೆ ಗವರ್ಮೆಂಟ್ ಸೆಕ್ಯೂರಿಟಿಗೆ ಸ್ವಿಚ್ ಮಾಡೋದಕ್ಕೆ ಆಪ್ಷನ್ ಇದೆ. ಜೊತೆಗೆ ಫಂಡ್ ಮ್ಯಾನೇಜರ್ಸ್ ನ ಚಾಯ್ಸ್ ಮಾಡೋದಕ್ಕೂ ಆಪ್ಷನ್ ಇದೆ. ಮ್ಯಾಕ್ಸಿಮಮ್ ಸ್ವಿಚ್ ಒಂದು ವರ್ಷದಲ್ಲಿ ಮತ್ತೆ ಹೇಳಿದಾಗ 2 ಸರಿ ಮಾತ್ರ ಸ್ವಿಚ್. ಸರ್, ನಮ್ ನೆಕ್ಸ್ಟ್ ಪ್ರಶ್ನೆ, ಇದರಲ್ಲಿ ಏನಾದ್ರು ಲಾಕ್ ಇನ್ ಪೀರಿಯಡ್ ಅಂತ ಇದೆಯಾ? ವಿತ್ಡ್ರಾ ಮಾಡೋದು ಹೇಗೆ? ಮಾಡ್ಬೇಕಾದ್ರೆ ಏನಾದ್ರು ಟ್ಯಾಕ್ಸ್ ಕಟ್ಬೇಕಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಇದರಲ್ಲಿ ಲಾಕ್ ಇನ್ ಪೀರಿಯಡ್ ಅಂತ NPS ಅಂದ್ರೆ ಲಾಕ್ ಇನ್ ಪೀರಿಯಡ್ ಇದೆ. ಯಾಕಂದ್ರೆ ರಿಟೈರ್ಮೆಂಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅಂತಾನೆ ಬರೋದು. ಹಾಗಾಗಿ ಲಾಕ್ ಇನ್ ಇದೆ. ಎಲ್ಲಿ ತನಕ ಲಾಕ್ ಇನ್ ಅಂದ್ರೆ ನಾವು ಎಲ್ಲಿ ರಿಟೈರ್ಮೆಂಟ್ ಆಗೋ ತನಕ 60 ಇಯರ್ಸ್ ತನಕ ಲಾಕ್ ಇನ್ ಇದೆ. ಅದಕ್ಕಿಂತ ಕೆಲವೊಂದು ಕಂಪನಿಗಳಲ್ಲಿ 58 ವರ್ಷ ಇದೆ ಅಂದ್ರೆ ಸೂಪರ್ ಅನ್ವೇಷನ್ ಎಂಟ್ರಿ ಆದಾಗ ಆ ಟೈಮ್ನಲ್ಲಿ ನಾವು ವಿಡ್ರಾ ಮಾಡ್ಕೋಬಹುದು. ವಿಡ್ರಾ ಮಾಡೋದಕ್ಕೆ ಈಗ ವಿಡ್ರಾ ಮಾಡೋದು ಬೇಕಾಗಿಲ್ಲ, ನನ್ಗೆ 60 ವರ್ಷ ರಿಟೈರ್ಡ್ ಆಗಿಂದ ಐ ವಾಂಟ್ ಟು ಕಂಟಿನ್ಯೂ ಟಿಲ್ 70 ಅಂತ ಅಲ್ಲಿ ತನಕ ಮಾಡ್ಕೋಬಹುದು. ಇದರಲ್ಲಿ ಪಾರ್ಸಲ್ ವಿಡ್ರಾಲ್ ಹೇಗೆ ಅಂತ ಅಂದ್ರೆ ಮೆಚುರಿಟಿ ಆದ್ಮೇಲೆ 60% ತನಕ ಏನಿದೆ ಅದನ್ನ ವಿಡ್ರಾ ಮಾಡ್ಕೋಬಹುದು. ಆಮೇಲೆ ಕಮ್ಯುಟೇಷನ್ ಅಂತ ಹೇಳ್ತೀವಿ, ಅದನ್ನ ವಿಡ್ರಾ ಮಾಡಿ ಉಳಿದಿದ್ದ 40% ಅನ್ನು ನಾವು ಕಂಪಲ್ಸರಿ ಆಗಿ ಪೆನ್ಷನ್ ತಗೋಬೇಕು. ಆನ್ಯುಟಿ ಪ್ಲಾನ್ ಪೆನ್ಷನ್ ಅಂತ ಹೇಳ್ತೀವಿ. ಆವತ್ತಿನ ರೇಟ್ ಅಲ್ಲಿ ಎಷ್ಟು ಪೆನ್ಷನ್ ಬರುತ್ತೆ, ನಾವ್ ಹೇಗೆ ಇನ್ಶೂರೆನ್ಸ್ ತಗೊಂಡಾಗ ಪೆನ್ಷನ್ ಹೇಗೆ ಆನ್ಯುಟಿ ಪ್ಲಾನ್ ತಗೊಳ್ತೀವಿ, ಅದೇ ರೀತಿ ಇದ್ರಲ್ಲೂ ಕೂಡ ನಾವು ಪೆನ್ಷನ್ ತಗೋಬಹುದು. 40% ಕಂಪಲ್ಸರಿ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಈಗ ಪಾರ್ಸಿಯಲ್ ಕೂಡ ವಿಡ್ರಾ ಮಾಡೋದು. ಮಧ್ಯದಲ್ಲಿ ನನಗೆ 50 ವರ್ಷದ ತನಕ ಆಗಲ್ಲ, 60 ವರ್ಷದ ತನಕ ಆಗಲ್ಲ, ಮಧ್ಯದಲ್ಲಿ ಬೇಕು ಅಂತಂದ್ರೆ ಪಾರ್ಸಿಯಲ್ ವಿಡ್ರಾವಲ್ ಅದು ಪಾಸಿಬಿಲಿಟಿ ಇದೆ. ಅದು ಹೇಗೆ ಕೆಲವೊಂದು ಇದೆ, ಕ್ರಿಟಿಕಲ್ನೆಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಅಥವಾ ಎಜುಕೇಶನ್ ಇರುತ್ತೆ, ಮನೆ ಕನ್ಸ್ಟ್ರಕ್ಷನ್ ಬೇಕಾದ್ರೆ ಮಾಡ್ಬೋದು. ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ 25% ಗಿಂತ ಜಾಸ್ತಿ, ಒಂದು ಕಾರ್ಪಸ್ ಎಷ್ಟಿದೆ ಅದಕ್ಕಿಂತ 25% ಗಿಂತ ಜಾಸ್ತಿ ನಾವು ವಿಡ್ರಾ ಮಾಡ್ಲಿಕ್ಕೆ ಬರಲ್ಲ. ಅದು ಇನ್ನೊಂದೇನ್ ಲಿಮಿಟೇಷನ್ ಇದೆ ಅಂದ್ರೆ ಮ್ಯಾಕ್ಸಿಮಮ್ ನಮ್ಮ ಲೈಫ್ ಟೈಮ್ ಅಲ್ಲಿ 3 ಟೈಮ್ಸ್ ಮಾತ್ರ ಆ ರೀತಿ ಆಪ್ಷನ್ ಇದೆ. ಆಮೇಲೆ ಒಂದು ವಿಡ್ರಾಲ್ಗೂ ಮತ್ತೊಂದು ವಿಡ್ರಾಲ್ಗೂ 5 ವರ್ಷಕ್ಕಿಂತ ಜಾಸ್ತಿ ಗ್ಯಾಪ್ ಇರ್ಬೇಕಾಗುತ್ತೆ. ಲೆಸ್ ದೆನ್ 5 ಇಯರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಮೆಚುರಿಟಿ ಮಾಡ್ಬೇಕಂದ್ರೆ ಪ್ರೀ ಮೆಚೂರ್ ಆಗಿ ಎಂಟ್ರಿ ಮಾಡೋ 10 ವರ್ಷ ಆದ್ಮೇಲೆ ನಾವು ಬೇಕಾಗಿಲ್ಲ ಅಂತ ಎಲ್ಲದೂ ತೆಗಿಬಹುದು. ಅದ್ರಲ್ಲೂ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. 5 ಲಕ್ಷಕ್ಕಿಂತ ಕಡಿಮೆ ಕಾರ್ಪಸ್ ಇತ್ತು ಅಂದ್ರೆ 100% ವಿಡ್ರಾ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಇದ್ರೆ ನಾವು ಮೊದಲೇ ಹೇಗೆ 60%, 40% ಏನಿದೆ ಅಷ್ಟನ್ನ ಮಾಡ್ಬೇಕಾಗತ್ತೆ. ಆಕ್ಚುಲಿ ಪ್ರಿಮೆಚೂರ್ ವಿಡ್ರಾಲ್ ಇನ್ನೊಂದೇನ್ ಕಂಡೀಷನ್ ಏನಿದೆ ಅಂತಂದ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಕಂಪಲ್ಸರಿ 80% ಅನ್ನ ನಾವು ಆನ್ಯುಟಿ ತಗೋಬೇಕಾಗತ್ತೆ. ಇನ್ನ 20% ಮಾತ್ರ ವಿಡ್ರಾ ಮಾಡಬಹುದು. ಕಂಪ್ಲೀಟ್ ಮೆಚುರಿಟಿ ಆಗಿದ್ರೆ 60% ವಿಡ್ರಾ ಮಾಡಬಹುದು, 40% ಪೆನ್ಷನ್ ತಗೋಬೇಕು. ಪಾರ್ಸಿಯಲ್ ವಿಡ್ರಾ ಮಾಡಬೇಕು, ಅದು ಪ್ರೀ ಮೆಚ್ಯೂರ್ಡ್ ಆಗಿ ಮಾಡಬೇಕು. 58 ವರ್ಷದ ಒಳಗಡೆ ತೆಗಿಲೇಬೇಕಂತ ಪರಿಸ್ಥಿತಿ ಬಂದಾಗ, ಮಾಡ್ಲೇಬೇಕಂದಾಗ 80% ಅನ್ಯೂಟಿ ತಗೋಬೇಕು. ಉಳಿದಿದ್ದು 20% ನಾವು ವಿಡ್ರಾ ಮಾಡ್ಕೋಬೇಕು, ಅಂದ್ರೆ ಕಮ್ಯುಟೇಷನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕಾರ್ಪಸ್ 2.5 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಅವಾಗ ಫುಲ್ ವಿಡ್ರಾ ಮಾಡಬೇಕು. ಅದಕ್ಕೊಂದು ಆಪ್ಷನ್ ಇದೆ, ಅಂದ್ರೆ ಪ್ರೀ ಮೆಚ್ಯೂರ್ ವಿಡ್ರಾ ಮಾಡ್ಬೇಕಾದ್ರೆ. ಸರ್, ಮತ್ತೆ ಟ್ಯಾಕ್ಸ್ ಏನ್ ಅಪ್ಲೈ ಆಗುತ್ತೆ ಸರ್ ಇದ್ರ ಮೇಲೆ? ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅಂದ್ರೆ 60% ಏನ್ ವಿಡ್ರಾ ಮಾಡ್ತೀವಲ್ಲ, ಅದು ಎಕ್ಸಂಪ್ಷನ್, ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಈಗ ಕಾಂಪಿಟೇಷನ್ ಅಂತ ಹೇಳೋದಕ್ಕೆ ಇದಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ. 40% ಏನಿದೆ 40% ನಾವು ಅನ್ಯೂಟಿ ಕನ್ವರ್ಟ್ ಮಾಡ್ತೀವಿ. ಅನ್ಯೂಟಿ ಕನ್ವರ್ಟ್ ಮಾಡಿದಾಗ ಅದು ಟ್ಯಾಕ್ಸ್ಗೆ ನಮ್ಮ ಇನ್ಕಮ್ ಗಾರ್ಡ್ ಆಗುತ್ತೆ. ನಾವು ಆ ವರ್ಷದಲ್ಲಿ ಎಷ್ಟು ಇನ್ಕಮ್ ಇದೆ, ಬೇರೆ ಎಲ್ಲ ಸೇರಿ ಎಷ್ಟು ಇನ್ಕಮ್ ಇದೆ, ಆ ಬೇಸಿಸ್ ಮೇಲೆ 10% ಇರ್ಬೋದು. ಅಥವಾ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ, ಈ ಕರೆಂಟ್ ಏನಾದ್ರು ಇದಿಲ್ಲ, 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲಲ್ಲ, ಆಗಿರ್ಬೋದು. ಇನ್ಕಮ್ ಟ್ಯಾಕ್ಸ್ಗೆ ಅಂದ್ರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಬೇರೆ ಇನ್ಕಮ್ ಏನಿದೆ ಆ ಬೇಸಿಸ್ ಮೇಲೆ ಟ್ಯಾಕ್ಸ್ ಆಗುತ್ತೆ. ಅಪ್ ಟು 60% ಎಕ್ಸಂಪ್ಟೆಡ್, ಬ್ಯಾಲೆನ್ಸ್ 40% ಕನ್ವರ್ಟೆಡ್ ಇಂಟು ಪೆನ್ಷನ್. ಆ ಪೆನ್ಷನ್ ಬಂದಿದ್ದು ಟ್ಯಾಕ್ಸ್ ಬರುತ್ತೆ. ಸರ್, ಇಷ್ಟೊತ್ತು ನಮ್ಗೆ NPS ಬಗ್ಗೆ ತಿಳಿಸ್ಕೊಟ್ರಿ. ಲಾಸ್ಟ್ ಕ್ವಶನ್ ನಮ್ ಕಡೆಯಿಂದ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ತಿಳ್ಕೊಂಡು ನಮಗೆ NPS ಬೇಕಾ ಬೇಡವಾ ಅಂತ ಹೇಗ್ ಡಿಸೈಡ್ ಮಾಡೋದು? ಇನ್ ಕೇಸ್ ಬೇಡ ಅಂದ್ರೆ ಬೇರೆ ಏನಿದೆ ಆಲ್ಟರ್ನೇಟಿವ್ ಇದಕ್ಕೆ? ಓಕೆ, ಖಂಡಿತ ಹೇಳೋಣ. ಅದು ಮುಖ್ಯವಾಗಿ ಏನಾಗುತ್ತೆ, ರಿಟೈರ್ಮೆಂಟ್ ಪ್ಲಾನ್ ಅಂತ ಬಂದಾಗ ಲಾಂಗ್ ಟರ್ಮ್ ಇರುತ್ತೆ, ಲಾಕ್ ಇನ್ ಇರುತ್ತೆ, ತುಂಬಾ ವರ್ಷ ಲಾಕ್ ಇನ್. ಒಂದ್ ರೀತಿ ಒಳ್ಳೇದು, ಲಾಕ್ ಇನ್ ಮಾಡೋದು ಒಳ್ಳೇದು. ಮಧ್ಯ ಆಪ್ಷನ್ ಇತ್ತು ಅಂದ್ರೆ ತೆಗಿಬಹುದು, ಚಾನ್ಸಸ್ ಇರುತ್ತೆ. ಒಂದ್ ರೀತಿ ಒಳ್ಳೆ ಆಪ್ಷನ್. ಸ್ಟಾರ್ಟ್ ಆದಾಗ NPS ಎಲ್ಲ ಸ್ಟಾರ್ಟ್ ಆದಾಗ ಆಕ್ಚುಲಿ ಚೆನ್ನಾಗಿಲ್ಲ. ಆಮೇಲೆ ಎಲ್ಲ ಚೇಂಜಸ್ ಎಲ್ಲ ಮಾಡಿದ್ಮೇಲೆ ನಮ್ಗೆ ತುಂಬಾ ಎಲ್ಲ ಚೇಂಜಸ್ ಮಾಡಿದ್ಮೇಲೆ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು ಅಂತ ಇರುತ್ತೆ. ಒಂದೇನಂದ್ರೆ, ಒಂದು ಫಂಡ್ ಮ್ಯಾನೇಜ್ಮೆಂಟ್, ಪ್ರೊಫೆಷನಲ್ ಫಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕಾಸ್ಟ್ ಕಡಿಮೆ ಇದೆ ಇದು. ಇನ್ನೊಂದು ಯಾವಾಗ ಉಪಯೋಗ ಆಗುತ್ತೆ ಅಂದ್ರೆ ಹೈಯರ್ ಟ್ಯಾಕ್ಸ್ ಬ್ರಾಕೆಟ್ ಇದ್ದಾಗ, ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಜಾಸ್ತಿ ಮೊದಲು ಹೇಳಿದಾಗ ಒಂದು 2-3 ಸೆಕ್ಷನ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ಟ್ಯಾಕ್ಸ್ ಬೆನಿಫಿಟ್ ಬರೋದ್ರಿಂದ ಹೈಯರ್ ಟ್ಯಾಕ್ಸ್ ಬೆನಿಫಿಟ್ ಇದ್ದವರು ಇದನ್ನ ಉಪಯೋಗ ಮಾಡ್ಕೋಬಹುದು. ಮತ್ತೊಂದ್ರೆ 60% ನಮ್ಗೆ ಟ್ಯಾಕ್ಸ್ ಫ್ರೀ ಬರುತ್ತೆ. ಎಲ್ಲ ಕೆಲವೊಂದ್ರೆ PF ಅಲ್ಲಿ PF ಮತ್ತೆ PF ಅಲ್ಲಿ 100% ಇದ್ರು ಇಲ್ಲಿ ನಮ್ಗೆ
ಟ್ಯಾಕ್ಸ್ ಬೆನಿಫಿಟ್ 60% ಬರುತ್ತೆ. ಹಾಗಿದ್ರೆ ಲಾಂಗ್ ಟರ್ಮ್ ಆಗಿರೋದ್ರಿಂದ ಮಾಡೋದು ಒಳ್ಳೇದು. ಇದಕ್ಕಿಂತ ಒಂದು ಪರ್ಯಾಯ ಅಂತಂದ್ರೆ ಕೆಲವೊಂದು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಇದೆ, ಅದು ಕೂಡ ಆಲ್ಮೋಸ್ಟ್ 8% ಇಂಟ್ರೆಸ್ಟ್ ಗ್ಯಾರಂಟಿ ರಿಟರ್ನ್ ಇದರಿಂದ ಬರ್ತಾ ಇರುತ್ತೆ. NPS ಅಲ್ಲಿ ನಿಮ್ಗೆ ರಿಟರ್ನ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. PPF ಈಕ್ವಿಟಿ ಪರ್ಸೆಂಟ್, ಸ್ವಲ್ಪ ಈಕ್ವಿಟಿ ಪರ್ಸೆಂಟ್ ಜಾಸ್ತಿ ಇರೋದ್ರಿಂದ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈಕ್ವಿಟಿ ಪರ್ಸೆಂಟ್ ನಿಮ್ಗೆ ರಿಟರ್ನ್ಸ್ ಬರೋ ಚಾನ್ಸಸ್ ಇದೆ. ಇದಕ್ಕಿಂತ 15-20 ವರ್ಷದ ತನಕ ನಾವು ವೆಯ್ಟ್ ಮಾಡೋದ್ರಿಂದ, ಅದು ಈಗ ಸಂಬಡಿ ಸ್ಟಾರ್ಟೆಡ್ 30 ಇಯರ್ಸ್ ಅಂದ್ರೆ ಇನ್ನ 30 ವರ್ಷ ಇರುತ್ತೆ. 30 ವರ್ಷದ ತನಕ ನಾವು ಟೈಮ್ ಕೊಡಾಗಿದ್ರೆ ಈಕ್ವಿಟಿಯಲ್ಲಿ ಜಾಸ್ತಿ ಮಾಡೋದು ಒಳ್ಳೇದು. NPS ಅಲ್ಲಿ ಮಾಡಿದ್ರು ಕೂಡ ಈಕ್ವಿಟಿ ಪೋರ್ಷನ್ ಜಾಸ್ತಿ ಇತ್ತು. ಜೊತೆಗೆ ಅದರ ಪರ್ಯಾಯವಾಗಿ ಏನು ಹೆಚ್ಚು ಮಾಡಬಹುದು ಅಂದ್ರೆ ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಜೊತೆಗೆ VPA ವಾಲಂಟರಿ ಪ್ರಾವಿಡೆಂಟ್ ಕೂಡ ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ ಕಡೆಯಿಂದ ಪ್ರಶ್ನೆಗಳು ಮುಗೀತು. ಕಡೆದಾಗಿ ಇದಿಷ್ಟು ಬಿಟ್ಟು ನೀವೇನಾದ್ರೂ ನಮ್ಮ ವೀಕ್ಷಕರಿಗೆ ಕಿವಿ ಮಾತು ಹೇಳೋದಿದೆಯಾ? ಮುಖ್ಯವಾಗಿ ನನಗೆ ಇದು ಮಾರ್ಕೆಟ್ ರಿಲೇಟೆಡ್ ಇರೋದ್ರಿಂದ, NPS ಏನ್ ಫಂಡ್ಸ್ ಏನಿದೆ ಮಾರ್ಕೆಟ್ ರಿಲೇಟೆಡ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಅಮೌಂಟ್ ಅನ್ನ ಮಾಡೋದು ಒಳ್ಳೇದಿದು. ನಾವು ಇನಿಷಿಯಲಿ ಬೇಡ ಕನ್ಸಿಡರ್ ಮಾಡೋದಕ್ಕಿಂತ ಬೆಟರ್ ಆಪ್ಷನ್ ಇದೆ ಅಂತ ಹೇಳ್ತಾ ಇದೀವಿ. ಈಗೆಲ್ಲ ಚೇಂಜಸ್ ಆದ್ಮೇಲೆ ನಮ್ಗೆ ಬೆಟರ್ ಇದೆ, ಮಾಡ್ಬೋದು ಅಂತ ಅನ್ಸಿದೆ. ಇದು ಸ್ವಲ್ಪ ಪರ್ಸನ್ ಡೈವರ್ಸಿಫಿಕೇಶನ್ಗೋಸ್ಕರ ಮಾಡ್ಬೋದು. ಒಂದೇ ಒಂದು ಮೋಸ್ಟ್ ನೆಗೆಟಿವ್ ಥಿಂಗ್ ಅಂದ್ರೆ ಲಾಕ್ ಇನ್ ತುಂಬಾ ವರ್ಷದ ತನಕ ಮಾಡ್ಲಿಕ್ಕಾಗಲ್ಲ, ವಾಪಸ್ ತೆಗಿಲಿಕ್ಕಾಗಲ್ಲ, ಅದರಿಂದ ಉಪಯೋಗ ಮಾಡಕ್ಕಾಗಲ್ಲ. ಬೇಕಂದ್ರೆ ಇಷ್ಟು ಅಮೌಂಟ್ ರಿಸ್ಟ್ರಿಕ್ಷನ್ ಇದೆ ಅನ್ನೋದೊಂದಿದೆ. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಟ್ಯಾಕ್ಸ್ ಬ್ರಾಕೆಟ್ ಜಾಸ್ತಿ ಇರೋದ್ರಿಂದ, ಟ್ಯಾಕ್ಸ್ ಬ್ರಾಕೆಟ್ ಜಾಸ್ತಿ ಇದ್ದಂಥವ್ರು ಇದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಈಗ ಮಾಡಿದ್ರು ಕೂಡ ನನ್ನ ಪ್ರಕಾರ ಈಗ ನಿಮ್ಮ ರಿಸ್ಕ್ ಪ್ರೊಫೈಲ್ ಬೇಸಿಸ್ ಮೇಲೆ ಆಕ್ಟಿವ್ ಚಾಯ್ಸ್ ಅಂತ ತಗೊಂಡ್ರೆ, ಇನಿಷಿಯಲ್ ಸ್ಟೇಜ್ ಇಂದಲೇ ಈಕ್ವಿಟಿ ಜಾಸ್ತಿ ಮಾಡಿ ಆಕ್ಟಿವ್ ಚಾಯ್ಸ್ ಅಂತ ತಗೊಂಡ್ರೆ ನಮ್ಗೆ ಬೆನಿಫಿಟ್ ಜಾಸ್ತಿ. ರಿಟರ್ನ್ಸ್ ಕೂಡ ನಮ್ಗೆ ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ, ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದ್ರೆ ಕಡಿಮೆ ಬರ್ಬೋದು, ಬಟ್ ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬರ್ಬೋದು. ಯಾಕೆಂದ್ರೆ ಡೈವರ್ಸಿಫಿಕೇಶನ್ಗೋಸ್ಕರ ಒಂದು NPS ಮಾಡೋದು ಒಳ್ಳೇದು. ಸರ್, ನಮ್ಮ ವೀಕ್ಷಕರಿಗೆ NPS ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, NPS ಬಗ್ಗೆ ನೀವು ತಿಳ್ಕೊಂಡ್ರಿ. ಹೋಪ್ಫುಲಿ ಇದು ನಿಮ್ಗೆ ಯೂಸ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಈ ಎಪಿಸೋಡ್ ನೋಡಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು.